ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ essay 1 ಅಂತೇಳಿ ಕರಿತೀವಿ. ಈ essay 1ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಇಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯ ಪ್ರಶ್ನೆ 1 ಏನಂತಂದ್ರೆ ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಬರೀಬೇಕು. ಮೊದಲೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರರ ಸಂದೇಶಗಳನ್ನು ಈ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ. ಗ್ರಂಥ ಯಾವುದಂತಂದ್ರೆ ಕುರಾನ್ ಅಂತಕ್ಕಂಥ ಗ್ರಂಥ. ನೆಕ್ಸ್ಟು, ಭಾರತಕ್ಕೆ ಬಂದ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಯಾರಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಕ್ಕಂಥವನು ಮೊಟ್ಟ ಮೊದಲ ಬಾರಿಗೆ ವೈಸ್ರಾಯ್ಗೆ ಬರ್ತಾನೆ. ಇನ್ನು ಬಕ್ಸರ ಕದನವು ಇವರ ಮಧ್ಯೆ ನಡೆಯಿತು. ಯಾರ್ಯಾರ ಮಧ್ಯೆ ಅಂತಂದ್ರೆ ಮೀರ್ ಕಾಸಿಂ ಮತ್ತು ಬ್ರಿಟಿಷರ ಮಧ್ಯೆ. ನೆಕ್ಸ್ಟು 4ನೇದು, ಮಂಡ್ಯ ಜಿಲ್ಲೆಯ ಕೃಷಿ ಭೂಮಿಗೆ ನೀರಾವರಿ ಒದಗಿಸುವ ಉದ್ದೇಶದಿಂದ ಇರ್ವಿನ್ ಕಾಲುವೆ ನಿರ್ಮಿಸಿದ ದಿವಾನರು ಅಂತೇಳಿ. ದಿವಾನರು ಯಾರು ತಂದಾಗ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನು 5ನೇದು, ಅಂತಿಮ ಮನವಿ ಒಂದು ನ್ಯಾಯಾಲಯ ಅಂತೇಳಿದೆ. ಈ ಒಂದು ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಇಲ್ಲಿ ಅಂತಿಮ ಒಂದು ಮನವಿ ನ್ಯಾಯಾಲಯ ಯಾವುದಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತೇಳಿ ಇಲ್ಲಿ ಉತ್ತರ ಆಗ್ತದೆ. ನೆಕ್ಸ್ಟು 6ನೇದು, ಬಹುಪಾಲು ಪುರಾತನ ಒಂದು ಕಠಿಣವಾದ ಶಿಲೆಗಳಿಂದ ರಚನೆಯಾದ ಭಾರತದ ಪ್ರಾಕೃತಿಕ ವಿಭಾಗವಿದು. ಯಾವುದು ತಂದಾಗ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಉತ್ತರ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. 7ನೇ ಪ್ರಶ್ನೆ ಏನಂತಂದ್ರೆ ಯುರೋಪಿನ ರಾಜರುಗಳ ಮಿಲಿಟರಿಯಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸುತ್ತಿದ್ದವರಿಗೆ ನೀಡುತ್ತಿದ್ದ ಸೇವಾ ಮಾನ್ಯತೆಯನ್ನು ಏನೆಂದು ಕರೆಯುತ್ತಿದ್ದರು ಅಂತೇಳಿ. ಇಲ್ಲಿ ಏನಂತೇಳಿ ಕರಿತಿರುತ್ತಂದ್ರೆ ನೈಟ್ಸ್ ಅಥವಾ ಸರ್ದಾರ ಅಂತೇಳಿ ಕರಿತಾಯಿದ್ರು. 8ನೇದು, ಬ್ರಿಟಿಷರಿಗೆ ದಸ್ತಕಗಳನ್ನು ನೀಡಿದ ಮೊಘಲ್ ಚಕ್ರವರ್ತಿ ಯಾರು ಅಂತೇಳಿ. ಮೊಘಲ್ ಚಕ್ರವರ್ತಿ ಯಾರಪ್ಪ ಅಂದ್ರೆ ಫರೂಕ್ ಶಿಯಾರ್ ಅಂತೇಳಿ ಒಬ್ಬ ಮೊಘಲ್ ಚಕ್ರವರ್ತಿ. 9ನೇದು, 2ನೇ ಕರ್ನಾಟಕ ಯುದ್ಧದಲ್ಲಿ ಅರ್ಕಾಟ್ ಹಾಗೂ ಹೈದರಾಬಾದ್ನಲ್ಲಿ ಜಯ ಸಾಧಿಸಿದವರು ಯಾರು ಅಂತೇಳಿ. ಅರ್ಕಾಟ್ನಲ್ಲಿ ಇಂಗ್ಲೀಷರು ಜಯ ಸಾಧಿಸಿದರೆ ಹೈದರಾಬಾದ್ನಲ್ಲಿ ಫ್ರೆಂಚರು ಒಂದು ಜಯವನ್ನು ಸಾಧಿಸ್ತಾರೆ. 10ನೇದು, ಬ್ರಿಟಿಷ್ ಆಳ್ವಿಕೆಯ ವೇಳೆ ಭಾರತವು ಬಡ ರಾಷ್ಟ್ರವಾಗಿ ಮಾರ್ಪಾಡುಗೊಳ್ಳಲು ಕಾರಣವೇನು ಅಂತೇಳಿ. ಕಾರಣ ಏನಂತಂದಾಗ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಏನಾಗ್ತಾಯಿತ್ತಪ್ಪ ಅಂದ್ರೆ ಹರಿದು ಹಂಚಿ ಹೋಗ್ತಾ ಇತ್ತು. ಹಾಗಾಗಿ ಇಲ್ಲಿ ಬಡ ರಾಷ್ಟ್ರವಾಗಿ ನಿರ್ಮಾಣ ಆಯಿತು ಅಂತೇಳಿ ನೋಡ್ತೀವಿ. ಇನ್ನು 11ನೇದು, ಸರ್ಕಾರದ ಯಾವ ಅಂಗವನ್ನು ರಾಷ್ಟ್ರದ ಕಾವಲುಗಾರನೆಂದು ಕರೆಯಲಾಗಿದೆ. ಯಾವತ್ತಂದ್ರೆ ನ್ಯಾಯಾಂಗ ಅಂತಕ್ಕಂಥ ಒಂದು ಅಂಗ. 12ನೇದು, ಕೇಂದ್ರ ಮಂತ್ರಿಮಂಡಲ ಹೇಗೆ ವಜಾಗೊಳ್ಳುತ್ತದೆ ಅಂತೇಳಿ. ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸುವ ಮೂಲಕ ಇಲ್ಲಿ ವಜಾಗೊಳ್ಳುತ್ತದೆ. ಮುಖ್ಯ ಪ್ರಶ್ನೆ 3ರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 13ನೇ ಪ್ರಶ್ನೆ, ಇಸ್ಲಾಮಿನ ಬೋಧನೆಗಳು ಯಾವುವು ಅಂತೇಳಿ. ಮೊದಲೇದು ದೇವನೊಬ್ಬನೇ, ಆಮೇಲೆ ಏಕದೇವತಾರಾಧನೆ ಇಸ್ಲಾಮಿನ ಒಂದು ಮೂಲಭೂತ ತತ್ವ ಇದು. ಆಮೇಲೆ ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಂಥೇಳಿ ಒಂದು ಬೋಧನೆ ಇದೆ. ಆಮೇಲೆ ಸಂದೇಶವಾಹಕರು ಕೂಡ ಅಂಥೇಳಿ ಒಂದು ಬೋಧನೆ ಇದೆ. ದೇವನು ನಿರಾಕಾರ ಸ್ವರೂಪಿ ಅಂಥೇಳಿ ಇಸ್ಲಾಮಿನ ಒಂದು ಮೂಲ ವಿಶ್ವಾಸ ಅಂತೇಳಿ ನೋಡ್ತೀವಿ. ಇನ್ನು ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಬೇಕು, ಆಮೇಲೆ ಪ್ರಾಮಾಣಿಕನಾಗಿರಬೇಕು ಅಂಥೇಳಿ ಇಷ್ಟು ಏನದಾವ ಅಂತಂದರೆ ಇಸ್ಲಾಮಿನ ಬೋಧನೆಗಳು ಅದಾವೆ. ನೆಕ್ಸ್ಟು 14ನೇದು, ಪುನರುಜ್ಜೀವನಕ್ಕೆ ಕಾರಣಗಳು ಯಾವ ಅಂಥೇಳಿ. ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಯಾವತ್ತಂದ್ರೆ ವಿಚಾರ ಸ್ವಾತಂತ್ರ್ಯವೇ ಇಲ್ಲಿ ಪುನರುಜ್ಜೀವನದ ಪ್ರಧಾನವಾಗಿರ್ತಕ್ಕಂಥ ಒಂದು ಕಾರಣ. ಆಮೇಲೆ ಕಾನ್ಸ್ಟಾಂಟಿನೋಪಲ್ ನಗರದ ಒಂದು ಮೇಲೆ ಆಕ್ರಮಣ ಆಗ್ತದೆ. ಭೌಗೋಳಿಕ ಅನ್ವೇಷಣೆಗಳ ಒಂದು ಪ್ರಭಾವ ಉಂಟಾಗ್ತದೆ. ಮುದ್ರಣ ಯಂತ್ರದ ಶೋಧ ಆಗ್ತದೆ. ಶಿಕ್ಷಣದ ಪ್ರಸಾರಣ, ಆಮೇಲೆ ಉಳಿಗಮನ ಪದ್ಧತಿಯ ಒಂದು ಅವನತಿ ಕೂಡ ಇಲ್ಲಿ ಉಂಟಾಗ್ತದೆ. 15ನೇದು, ಪ್ಲಾಸಿ ಕದನಕ್ಕೆ ಕಾರಣಗಳು ಯಾವ ಅಂಥೇಳಿ. ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನಂತಂದ್ರೆ ಇಲ್ಲಿ ಸಿರಾಜನ ಒಂದು ಅನುಮತಿ ಇಲ್ಲದೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಒಂದು ಕೋಟೆಯನ್ನು ಕಟ್ತಾರೆ. ಬ್ರಿಟಿಷರು ವ್ಯಾಪಾರದ ರಿಯಾಯಿತಿಯನ್ನು ದುರುಪಯೋಗ ಮಾಡ್ತಿದ್ರು. ಬ್ರಿಟಿಷರು ಏನಪ್ಪ ಅಂದ್ರೆ ಕುತಂತ್ರ ಮಾಡುತ್ತಿದ್ದಾರೆ ಅಂಥೇಳಿ ಸಿರಾಜನ ಏನು ಮಾಡ್ತಾನೆ ಅಂತಂದ್ರೆ ಭಾವಿಸ್ತಾನೆ. ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಇಲ್ಲಿ ಸಿರಾಜನು ಇಂಗ್ಲೀಷರ ಒಂದು ಕೋಟೆಗಳನ್ನು ಸ್ವಾಧೀನಕ್ಕೆ ವಶಪಡಿಸಿಕೊಳ್ತಾನೆ. ಇಷ್ಟೆಲ್ಲ ಕಾರಣಗಳೇನಂತಂದರೆ ಇಲ್ಲಿ ಪ್ಲಾಸಿ ಕದನ ಉಂಟಾಗಲಿಕ್ಕೆ ಮುಖ್ಯವಾಗಿ ಕಾರಣ. 16ನೇದು, ಸಾಮಾನ್ಯ ಶಕ 1935ರ ಭಾರತ ಸರ್ಕಾರ ಕಾಯ್ದೆಯಿಂದಾಗಿ ಒಂದು ಬದಲಾವಣೆಗಳೇನಾದವು ಅಂತೇಳಿ ಒಂದು ಪ್ರಶ್ನೆ ಇದೆ. ಮುಖ್ಯವಾಗಿ ಇರ್ತಕ್ಕಂಥ ಬದಲಾವಣೆಗಳೇನಂತಂದ್ರೆ ಭಾರತದ ಒಕ್ಕೂಟ ರಚನೆ ಆಗ್ತದೆ.
ಆಮೇಲೆ ದ್ವಿಮುಖ ಒಂದು ಆಡಳಿತ ಪದ್ಧತಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ. ಇವೆಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಬದಲಾವಣೆಗಳು. ನೆಕ್ಸ್ಟು 17ನೇ ಪ್ರಶ್ನೆ ಅಂತಂದ್ರೆ ಹಲಗಲಿಯ ಬೇಡ ನಾಯಕರ ದಂಗೆಗಳಿಗೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂಥೇಳಿ. ಸೊ ಮುಖ್ಯವಾಗಿ ಕಾರಣಗಳೇನಂತಂದ್ರೆ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಸಶಸ್ತ್ರ ಒಂದು ಕಾಯ್ದೆ. ಇನ್ನು ಈ ಕಾಯ್ದೆಯಂತೆ ಬೇಡರು ಏನಪ್ಪ ಅಂತಂದ್ರೆ ಬ್ರಿಟಿಷರ ಅಪ್ಪಣೆ ಪಡೆದೇ ಶಸ್ತ್ರಾಸ್ತ್ರ ಅಥವಾ ಆಯುಧಗಳಲ್ಲಿ ಇಟ್ಕೊಳ್ಬೋದಾಗಿತ್ತು. ಇನ್ನು ಸ್ವಭಾವತಃ ಏನಪ್ಪ ಅಂತಂದ್ರೆ ಶೂರರಾದ ಬೇಡರಿಗೆ ಇದು ಏನಪ್ಪ ಅಂತಂದ್ರೆ ನುಂಗಲಾರದಾಗಿರ್ತಕ್ಕಂಥ ಒಂದು ತುತ್ತಾಯಿತು ಅಥವಾ ವಿಷವಾಯಿತು. ಹಾಗಾಗಿ ಈ ಕಾರಣದಿಂದಾಗಿ ಘರ್ಷಣೆ ನಡೆದು ಸೊ ಬ್ರಿಟಿಷರು ಏನಪ್ಪ ಅಂತಂದ್ರೆ ಬೇಡ ನಾಯಕರ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಇಷ್ಟು ಕಾರಣಗಳನ್ನು ನೋಡ್ಬೋದು. ಇನ್ನು 18ನೇದು ಶಾಸಕಾಂಗದ ಪ್ರಮುಖ ಕಾರ್ಯವೇನಂತೇಳಿ. ಸೊ ಒಂದು ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಹೊಸ ಕಾನೂನುಗಳನ್ನು ರೂಪಿಸುವ, ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಮಾರ್ಪಾಡು ಮಾಡುವ ಮತ್ತು ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸುವ ಒಂದು ಕಾರ್ಯ ಯಾವುದು ಮಾಡೋದಪ್ಪ ಅಂತಂದ್ರೆ ಶಾಸಕಾಂಗ ಅಂತಕ್ಕಂಥದ್ದು ಮಾಡ್ತದೆ. 19ನೇ ಪ್ರಶ್ನೆ ಲೋಕಸಭೆಯ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಅಂತೇಳಿ. ಮೊದಲೇದು ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ತೀರ್ಮಾನಿಸುವುದು. ಆಮೇಲೆ ಸದನದಲ್ಲಿ ಶಿಸ್ತು, ಶಾಂತಿ ಮತ್ತು ಸಂಯಮವನ್ನು ಕಾಪಾಡೋದು. ಸರಿಯಾದ ರೀತಿಯಲ್ಲಿ ಚರ್ಚೆ ನಡೆಯುವಂತೆ ಒಂದು ವಾತಾವರಣವನ್ನು ಕಲ್ಪಿಸಿಕೊಡುವುದು. ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವುದು. ಸೊ ಇವಿಷ್ಟು ಏನಂತಂದ್ರೆ ಲೋಕಸಭೆಯ ಅಧ್ಯಕ್ಷರ ಅಧಿಕಾರ, ಕಾರ್ಯ ಅಥವಾ ಕರ್ತವ್ಯಗಳಂತೇಳಿ ನಾವು ನೋಡ್ತೀವಿ. ಇನ್ನು 20ನೇ ಪ್ರಶ್ನೆ ರಾಜ್ಯಪಾಲರ ಅರ್ಹತೆಗಳನ್ನು ಪಟ್ಟಿ ಮಾಡಿ ಅಂಥೇಳಿ. ಸೊ ಭಾರತದ ಪ್ರಜೆ ಆಗಿರಬೇಕು ಮೊದಲೇ ಅರ್ಹತೆ. ಸೊ ಕನಿಷ್ಠ 25 ವಯಸ್ಸು ಪೂರ್ಣಗೊಂಡಿರಬೇಕು. 35 ವಯಸ್ಸು ಪೂರ್ಣಗೊಂಡಿರಬೇಕು. ನೆಕ್ಸ್ಟು ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಆಗಿರಬೇಕು ಅಂತೇಳಿ ಒಂದು ಅರ್ಹತೆ. ಸೊ ಇಷ್ಟೇ ಇದಾವ ನೋಡ್ಬೋದು. ಇನ್ನು 21ನೇ ಪ್ರಶ್ನೆ ಏನಂತಂದ್ರೆ ಭಾರತದ ಕರಾವಳಿ ಮೈದಾನದ ಕುರಿತು ಟಿಪ್ಪಣಿ ಬರೆಯಿರಿ ಅಂಥೇಳಿ. ಸೊ ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಗಳು ಕರಾವಳಿ ಮೈದಾನಗಳಿಂದ ಆವರಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಪಶ್ಚಿಮ ಮತ್ತು ಪೂರ್ವ ತೀರ ಅಂಥೇಳಿ ಅಥವಾ ತೀರ ಮೈದಾನ ಅಂಥೇಳಿ ಅದನ್ನು ವಿಂಗಡಿಸ್ತೀವಿ. ಇನ್ನು 22ನೇ ಪ್ರಶ್ನೆ ಉತ್ತರ ಅಮೆರಿಕಾದ ಒಂದು ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿ ಅಂಥೇಳಿ. ಅಲ್ಲಿ ಪ್ರಮುಖ ನದಿಗಳು ಯಾವುದಾವು ಅಂತಂದರೆ ಮಿಸ್ಸಿಸಿಪ್ಪಿ, ಮಿಸೌರಿ, ಆಮೇಲೆ ಕೊಲರಾಡೋ, ಸೇಂಟ್ ಲಾರೆನ್ಸ್ ಅಂತಕ್ಕಂಥ ಪ್ರಮುಖವಾಗಿ ನದಿಗಳು ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡುಬರ್ತವೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 4ರಲ್ಲಿ ಸೊ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲವು ರಾಮರಾಜ್ಯ ಎಂದು ಬಣ್ಣಿಸಿದ್ದಾರೆ, ಚರ್ಚಿಸಿ ಅಂಥೇಳಿ. ಸೊ 23ನೇ ಪ್ರಶ್ನೆ ಇದೆ. ಅಂದರೆ ಯಾವ ರೀತಿ ರಾಮರಾಜ್ಯವಾಗಿತ್ತು ಅಂಥೇಳಿ ಕಾರಣಗಳನ್ನು ಇಲ್ಲಿ ಕೊಡ್ಬೋದು. ಮುಖ್ಯವಾಗಿರ್ತಕ್ಕಂಥ ಅಲ್ಲಿ ಕಾರಣಗಳು ನೋಡೋದಾದ್ರೆ JN ಟಾಟಾರವರ ಒಂದು ಬೆಂಬಲದಿಂದ ಬೆಂಗಳೂರಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ 371 ಎಕರೆ ಭೂಮಿಯಲ್ಲಿ. ಸೊ ಹಾಗೂ 5 ಲಕ್ಷಕ್ಕೂ ಹೆಚ್ಚಿನ ಸಹಾಯಧನವನ್ನು ಕೂಡ ಇಲ್ಲಿ ನೀಡ್ತಾರೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಸಾಮಾನ್ಯ ಶಕ 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಮೈಸೂರು ಅರಮನೆಯನ್ನು ಸೊ ಸಾಮಾನ್ಯ ಶಕ 1910ರಲ್ಲಿ ಪೂರ್ಣಗೊಳಿಸ್ತಾರೆ. ಆಮೇಲೆ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ತಾರೆ. ಸೊ KRS ಅಂತೇಳಿ ಕರಿತೀವಿ. ನೆಕ್ಸ್ಟು ಸಾಮಾನ್ಯ ಶಕ 1911ರಲ್ಲಿ ಸಂಪತ್ ಅಭ್ಯುದಯ ಪರಿಷತ್ತನ್ನು ಪ್ರಾರಂಭ ಮಾಡ್ತಾರೆ. ಸೊ ಹಿಂದುಳಿದ ವರ್ಗಗಳಿಗೆ ಆಸ್ಪತ್ರೆಗಳಲ್ಲಿ ವಿಶೇಷ ಪ್ರಾವೀಣ್ಯತೆಯನ್ನು ಕೂಡ ಇಲ್ಲಿ ನೀಡ್ತಾರೆ. ನೆಕ್ಸ್ಟು ಮೊದಲ ಬಾರಿಗೆ ಏನಪ್ಪ ಅಂತಂದ್ರೆ ಸ್ತ್ರೀಯರಿಗೆ ಮತಾಧಿಕಾರವಾದ ಒಂದು ಹಕ್ಕನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ನೀಡ್ತಾರೆ. ಸೊ ಹಾಗಾಗಿ ಏನಂತಂದರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜರ ಒಂದು ಕಾಲ ಏನಾಗಿತ್ತು ಅಂತಂದ್ರೆ ರಾಮರಾಜ್ಯವಾಗಿತ್ತು ಅಂತೇಳಿ ನಾವು ಇಲ್ಲಿ ಈ ಒಂದು ಅಂಶಗಳಿಂದ ನೋಡ್ಕೊಳ್ಬೋದು. ಇನ್ನು ಕೊನೆಯ ಪ್ರಶ್ನೆ ಸೊ ಭಾರತ ನಕ್ಷೆ ಬರೆದು ಕೆಳಗಿನವುಗಳನ್ನು ಗುರುತಿಸಬೇಕು. ಗುರುತಿನ ಸ್ಥಳಗಳು ಯಾವುದು ಅಂತಂದರೆ ಪಂಜಾಬಿದ, ಕಲ್ಕತ್ತಾ, ಮದ್ರಾಸ್, ಮುಂಬೈ ಅಂತೇಳಿ. ಇಲ್ಲಿ ಮ್ಯಾಪ್ನಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿರಿ. ಸೊ ಪಂಜಾಬ್ ಅಂತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಕಂಡು ಬಂದರೆ, ಕಲ್ಕತ್ತಾ ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಸೊ ಮುಂಬೈ ಅಂತಕ್ಕಂಥದ್ದು ಈ ಒಂದು ಭಾಗದಲ್ಲಿ. ಇನ್ನು ಕೊನೆಯದಾಗಿ ಇನ್ನೊಂದು ಉಳಿತು, ಅದು ಯಾವುದಪ್ಪ ಅಂದರೆ ಮದ್ರಾಸ್ ಅಂತಕ್ಕಂಥದ್ದು ಸೊ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಇದಿಷ್ಟೇನಂತಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.